ಗುರುಗಳಾದ ವೀರಶೈವ ಧರ್ಮದ ಮರೆಯಲಾದ ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನ ಹೃನ್ಮಂದಿರದಲ್ಲಿ ಜ್ಞಾನಿಸಿಕೊಂಡು ಶ್ರೀಮಠದ ಗುರು ಪರಂಪರೆಗೆ ಹಣೆ ಮಾಡಿದು ಇಂದಿನ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂಥ ಯಸಳೂರಿನ ತೆಂಕಲಗೋಡು ಬೃಹನ್ಮಠದ ಪಟ್ಟಾಧ್ಯಕ್ಷರೇ ಹಾಗೂ ಉತ್ಸವ ಸಮಿತಿಯ ಅಧ್ಯಕ್ಷರನ್ನೇ ಮೊದಲುಗೊಂಡು ಸರ್ವ ಪದಾಧಿಕಾರಿಗಳು ಮತ್ತು ಸದಸ್ಯರೇ, 2.5 ಗಂಟೆಗಳ ಕಾಲ ನಿಮ್ಮನ್ನೆಲ್ಲ ಈ ಸಂಜೆ ಹಾಸ್ಯೋತ್ಸವದಲ್ಲಿ ತಮ್ಮ ಹಾಸ್ಯ ಕಲೆಯನ್ನು ಪ್ರದರ್ಶನ ಮಾಡಿದ ಗಂಗಾವತಿ ಪ್ರಾಣೇಶ್ ಅವರೇ ಮತ್ತು ಬಸವರಾಜ ಮಾಮನಿಯವರೇ ಹಾಗೂ ಜೋಶಿಯವರೇ, ಅವರು ಊಟವನ್ನು ಮಾಡಿಲ್ಲ ಅನ್ನೋ ಕಾರಣಕ್ಕಾಗಿ ಮತ್ತೆ ಮುಂದಿನ ಸಮಾರಂಭಕ್ಕೆ ಹೋಗಬೇಕು ಅಂತೇಳಿ ಅವಸರದಲ್ಲಿ ಹೋಗಿದ್ದಾರೆ. ಮತ್ತು ಈ ಹಾಸ್ಯೋತ್ಸವದಲ್ಲಿ ಪಾಲ್ಗೊಂಡ ಯಾವತ್ತೂ ಸಭಿಕರೇ, ತಾಯಂದಿರೇ, ಯುವಕರೇ, 4ನೇ ದಿವಸದ ಸಮಾರಂಭ ಇನ್ನೇನೋ ಕೊನೆ ಘಟ್ಟಕ್ಕೆ ಬಂದಿರುವಂಥ ಸಮಾರಂಭ ಇವತ್ತು ಬಹುದೊಡ್ಡ ಜಾತ್ರೆಯ ವಾತಾವರಣವನ್ನೇ ಸೃಷ್ಟಿ ಮಾಡಿದೆ. ನಮ್ಮ ಜನರಿಗೆ ಹಾಸ್ಯ, ಕಲೆ, ಸಂಗೀತ ಇತ್ಯಾದಿಗಳಲ್ಲಿ ಬಹಳ ಸಂತೋಷ. ಪ್ರತಿಯೊಬ್ಬರಿಗೂ ಇಂತಹ ಉತ್ಸವಗಳು ನೆಮ್ಮದಿಯನ್ನು, ಆಯುಷ್ಯವನ್ನು, ಆರೋಗ್ಯವನ್ನು ತಂದು ಕೊಡುವಂಥವು. ಬಹಳ ದಿನಗಳ ನನಸು ಇವತ್ತು ಪೂರ್ಣ ಆಗಿದೆ. ನಮ್ಮೂರಿಗೂ ಸಹ ಗಂಗಾವತಿ ಪ್ರಾಣೇಶ್ ಅವರನ್ನು ಕರೆಸಿ ಒಂದು ಹಾಸ್ಯ ಸಂಜೆಯನ್ನು ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ವಿ. ಅದು 3 ತಿಂಗಳಿಗಿಂತ ಹೆಚ್ಚು ಪೂರ್ವದಲ್ಲೇ ಅವರನ್ನು ಗುರುತು ಮಾಡಿ ಈ ಸಮಾರಂಭವನ್ನು ಸಂಘಟಿಸಲು ಕಾರಣ ಆಯಿತು. ನಾಳಿನ ದಿವಸ 5 ಜನ ಜಗದ್ಗುರುಗಳ ಶುಭಾಗಮನ ಆಗುವ ಪೂರ್ವದಲ್ಲಿ ನಿಮಗೆಲ್ಲ ಸಂತಸ ಉಂಟಾಗಲಿ ಅಂತೇಳಿ ಈ ಸಮಾರಂಭವನ್ನು ಆಯೋಜಿಸಿ 3 ಜನ ದಿಗ್ಗಜರು ಅರ್ಥಪೂರ್ಣವಾಗಿರುವಂಥ ನವಿರಾಗ ಹಾಸ್ಯವನ್ನು ನಮ್ಮಲ್ಲಿ ಸೃಷ್ಟಿ ಮಾಡಿದ್ದಾರೆ. ನಾಳೆ ವಿಶೇಷವಾಗಿ ಒಂದು ಪುಣ್ಯದ ಫಲ ಅಂತ ಭಾವಿಸುವುದು ನಾವು. 5 ಜನ ಜಗದ್ಗುರುಗಳು ಏಕಕಾಲದಲ್ಲಿ ಪಾದಾರ್ಪಣೆ ಮಾಡುವಂಥದ್ದು ಬಹಳ ಅಪರೂಪ. ಸುಮಾರು 15 ವರ್ಷಗಳ ಹಿಂದೆ ಹೀಗೆ ಪಂಚಪೀಠದ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಈಗ 6 ತಿಂಗಳ ಹಿಂದೆ ಅಲ್ಲಲ್ಲಿ ಒಂದು 6-8 ಸಮಾರಂಭಗಳು 5 ಜನ ಜಗದ್ಗುರುಗಳು ಸಮ್ಮಿಳಿತರಾಗಿ ಈಗ ತಾನೇ ಸಂಚಾರವನ್ನು ಮಾಡಿ ಸಮಾಜಕ್ಕೆ ದಿಕ್ಸೂಚಿಯಾಗಿದ್ದಾರೆ. ಅದೇ ಸಂದರ್ಭವನ್ನು ಸದುಪಯೋಗಪಡಿಸಿಕೊಂಡು ನಮ್ಮೂರಿಗೂ ಬರಮಾಡಿಕೊಳ್ಳಬೇಕು. ನೂತನ ರಥ ಲೋಕಾರ್ಪಣೆ ಸಮಾರಂಭ ಅನ್ನೋ ಕಾರಣಕ್ಕಾಗಿ ಈ ಕಾರ್ಯಕ್ಕೆ ಕೈ ಹಾಕಿರುವಂಥ ಕೆಲಸ ಬಹಳ ದೊಡ್ಡದು ಅಂತ ನಿಮಗೆಲ್ಲ ಗೊತ್ತಿದೆ. 4 ದಿನಗಳ ಹೇಗೋ ನಾವು ಕಳೆದ್ವಿ. ಆದರೆ 4 ದಿವಸ 10ನೇ ತಾರೀಕು ಮೇ 2026 ರವಿವಾರ ದಿವಸ 4 ದಿವಸ ಇಲ್ಲಿಯವರೆಗೆ ನಾವು ಸಮಾರಂಭವನ್ನು ಸಂಪೂರ್ಣಗೊಳಿಸಿದರೆ 5 ದಿನಗಳ ಕಾರ್ಯ ಪರಿಪೂರ್ಣ ಆಗುತ್ತೆ ಅನ್ನುವಂಥ ಭಾವನೆ ನಮ್ಮಲ್ಲಿ ಉಂಟಾಗಲು ಸಾಧ್ಯವಾಗ್ತಾ ಇದೆ. ಗುರುಗಳ ಆದೇಶ, ಗುರುಗಳ ಆಗಮನ ನಮಗೆಲ್ಲ ಒಂದು ಹೊಸ ಚೈತನ್ಯವನ್ನು ಸೃಷ್ಟಿ ಮಾಡುವಂಥ
ಹಾಗಾಗಿ ಈಗಾಗಲೇ ಎಲ್ಲ ಜಗದ್ಗುರುಗಳು ರೋಣದ ಶಾಸಕ ಮನೆಯಲ್ಲಿ ಒಬ್ಬರು, ಗಜೇಂದ್ರಗಡದಲ್ಲಿ 3 ಜನ ಜಗದ್ಗುರುಗಳು, ಕಾಶಿಯ ಹಿರಿಯ ಜಗದ್ಗುರುಗಳು, ಬಾಳೆಹೊನ್ನೂರಿನ ಜಗದ್ಗುರುಗಳು ಮತ್ತು ಉಜ್ಜಯಿನಿಯ ಜಗದ್ಗುರು ಈಗಾಗಲೇ ಗಜೇಂದ್ರಗಡ ನಮ್ಮ ಶಿಷ್ಯರ ಮನೆಯಲ್ಲಿ ಬಂದಿದ್ದಾರೆ. ಕಾಶಿ ಪೀಠದ ಸಣ್ಣ ಜಗದ್ಗುರುಗಳು, ಹಿರಿಯ ಜಗದ್ಗುರುಗಳು ಅವರು ಈಗಾಗಲೇ ಅವರು ಸಹ ಬೇಲೂರಿನ ನಮ್ಮ ಶಿಷ್ಯರ ಮನೆಯಲ್ಲಿ ಬಂದಿದ್ದಾರೆ. ಹತ್ತಿರದಲ್ಲಿ 5 ಜನ ಜಗದ್ಗುರುಗಳು ಈಗಾಗಲೇ ಬಂದು ಎಲ್ಲರೂ ನಮಗೆ ಸಂಪರ್ಕವನ್ನು ಮಾಡಿದ್ದಾರೆ. ಯಾಕೆ ಈ ಮಾತನ್ನು ನಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಮಾಡ್ತೀನಿ ಅಂದರೆ, ಬಹಳ ದೂರ ಜಗದ್ಗುರುಗಳು ಇಲ್ಲ. ನಾಳೆ ಸಮಾರಂಭ ಸರಿಯಾಗಿ 9 ಗಂಟೆಗೆ ಉತ್ಸವವನ್ನು ಪ್ರಾರಂಭ ಮಾಡಬೇಕು ಅಂತ ನಾವು ವಿಚಾರ ಮಾಡಿದ್ದೇವೆ. ಮುಂಜಾನೆ ತಾಯಂದರು ತಾವು ಶುಚಿರ್ಭೂತರಾಗಿ ಸ್ನಾನ ಕ್ರಿಯಾದಿಗಳನ್ನು ಮುಗಿಸಿ ಅನ್ನರಾಮೇಶ್ವರ ಸಭಾಂಗಣಕ್ಕೆ ಮಂಗಲ ಭವನಕ್ಕೆ ಬಂದರೆ ನಿಮಗಾಗಿ ಅನ್ನ ಅಂದರೆ ಉಪಹಾರದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಉಪಹಾರವನ್ನು ಸೇವನೆ ಮಾಡಿ ತಾಯಂದರೆಲ್ಲ 5 ಜನ 500 ಜನ ಕುಂಭ ಹೋಗುವಂಥ ತಾಯಂದರಾಗಿ, ಕಳಸ ಕನ್ನಡಿಯನ್ನು ತೆಗೆದುಕೊಂಡು ಬರುವಂಥ ತಾಯಂದರಾಗಿ, ನಿಮ್ಮ ಕೈಗೆ ಯಾವ ಸೇವೆ ಆಗುತ್ತೆ ಆ ಸೇವೆಯನ್ನು ಮಾಡುವಂಥ ತಾಯಿಗಳು ಎಲ್ಲರೂ ಅಲ್ಲಿ ಒಂದು ಉಪಹಾರವನ್ನು ಮುಗಿಸಿಕೊಂಡು ಇದೇ ಮಾನವ ಧರ್ಮ ಮಂಟಪ ವೇದಿಕೆಗೆ ತಾವೆಲ್ಲ ಬರಬೇಕು ಅನ್ನುವಂಥ ಒಂದು ಆದೇಶವನ್ನು ಸೂಚನೆಯನ್ನು ನಿಮಗೆ ಕೊಡಲಿಕ್ಕೆ ಬಯಸ್ತಾ ಇದ್ದಾರೆ. ಈಗಾಗಲೇ 5 ಜನ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಇಂದು ರಾತ್ರಿ ಎಲ್ಲವನ್ನು ಪರಿಪೂರ್ಣಗೊಳಿಸಲಾಗುತ್ತೆ. 5 ಪಲ್ಲಕ್ಕಿಗಳು ಅಲಂಕಾರಗೊಂಡು ಬೆಳಗ್ಗೆ 8 ಗಂಟೆಗೆ ಸರಿಯಾಗಿ 5 ಜನ ವೈದಿಕರು ತಮ್ಮ ಸಹಪಾಠಿಗಳೊಂದಿಗೆ ನಮ್ಮೂರಿನ ಯುವಕರೊಂದಿಗೆ ಸೇರಿ ಅವುಗಳಿಗೆ ಹೂವಿನ ಅಲಂಕಾರವನ್ನು ಮಾಡಿ ಪಲ್ಲಕ್ಕಿಗಳನ್ನ ತಯಾರಿಸ್ತಾರೆ, ರಚನೆಗೊಳಿಸ್ತಾರೆ. ಎಲ್ಲವೂ ಸರಿಯಾದ ಮೇಲೆ ತಾಯಿಗಳೆಲ್ಲ ಬಂದ ಮೇಲೆ ತಕ್ಷಣವೇ ಮಹಾಸಮಿತಿಗೆ ಸೂಚನೆ ಕೊಟ್ಟರೆ ಅವರು ಸಹ ಆಗಮಿಸಿದ ಮೇಲೆ ಮೆರವಣಿಗೆಯೊಂದಿಗೆ ಕಳಸ ಕನ್ನಡಿಯೊಂದಿಗೆ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಇದೇ ಮಾನವ ಧರ್ಮ ಮಂಟಪದ ವೇದಿಕೆಯಿಂದ ಸಾಂಗಗೊಂಡು ಹಳೆಯ ಪಂಚಾಯಿತಿಯ ಮುಂದೆ ಸಾಗಿ ನಮ್ಮ ಶ್ರೀಮಠದ ರಥೋತ್ಸವದ ಪಾದಗಟ್ಟಿಯ ವಿಭಾಗದಲ್ಲಿ ಹೊರಡಿ ಮುಂದೆ ಬರುವಂಥ ಬಜಾರ ಬಸವೇಶ್ವರನ ದೇವಸ್ಥಾನದ ಮುಖಾಂತರವಾಗಿ ಶ್ರೀಮಠವನ್ನು ತಲುಪುತ್ತೆ ಅನ್ನುವಂಥ ಸೂಚನೆಯನ್ನು ಮಧ್ಯಾಹ್ನ ನಾವು ಸಮಾರಂಭದಲ್ಲಿ ತಿಳಿಸಿದ್ವಿ. ಈಗ ಮತ್ತೆ ಯಾವ ಮಧ್ಯಾಹ್ನ ಸಮಾರಂಭದಲ್ಲಿ ಪಾಲ್ಗೊಂಡಿರೋದಿಲ್ಲ ಅಂತ ಎಲ್ಲರಿಗೂ ಈ ವಿಷಯ ಗೊತ್ತಾಗಲಿಕ್ಕೆ ಮತ್ತೊಮ್ಮೆ ತಮಗೆ ತಿಳಿಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ವೇಳೆ ಸಮಾರಂಭಕ್ಕೆ ಹೆಚ್ಚು ಬೇಕಾಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಮತ್ತು ಬಹಳಷ್ಟು ಬೇಸಿಗೆ ವಾತಾವರಣ ಇರುವ ಕಾರಣಕ್ಕಾಗಿ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ಬಹಳ ದೂರ ಚಲಿಸುವ ಹಾಗೆ ನೋಡಿಕೊಳ್ಳದೆ ಇಲ್ಲಿಂದ ನೇರವಾಗಿ ಶ್ರೀಮಠಕ್ಕೆ ಬರಮಾಡಿಕೊಂಡು ಶ್ರೀಮಠದಲ್ಲಿ ಕರ್ತೃ ಉಮಾಪತಿ ಶಿವಾಚಾರ್ಯ ಗದ್ದುಗೆಗೆ ಎಲ್ಲ ಜಗದ್ಗುರುಗಳವರ ಮಂತ್ರಾಕ್ಷತೆಯನ್ನು ಹಾಕಿಸಿ ಮಠದ ಮುಂಭಾಗದಲ್ಲಿ 5 ಜನ ಜಗದ್ಗುರುಗಳು ಮತ್ತು ಮಠದ ಶ್ರೀಗಳೊಂದಿಗೆ ಒಂದು ಫೋಟೋ ಕಾರ್ಯಕ್ರಮವನ್ನು ಮುಗಿಸಿ ಭಕ್ತರೊಂದಿಗೆ ಸೇರಿ ಆ ಕಾರ್ಯಕ್ರಮವನ್ನು ಸಂಯೋಜಿಸಿ ಮತ್ತೆ ಸನ್ನಿಧಿಯ ಮುಖಾಂತರ ಮಾಡಿಕೊಂಡ ಮೇಲೆ ವಾಪಸ್ ಅಲ್ಲಿಂದ ನೂತನ ರಥದ ಅಲಂಕಾರಗೊಂಡಿರ್ತಕ್ಕಂಥ ರಥವನ್ನು ಉತ್ಸವ ಮೂರ್ತಿಯನ್ನು ರಥದಲ್ಲಿ ಇರಿಸಿ 5 ಹೆಜ್ಜೆ ಅಥವಾ 10 ಹೆಜ್ಜೆ ರಥವನ್ನು ಮುಂದಕ್ಕೆ ಚಲಿಸುವಂಥ ಕಾರ್ಯವನ್ನು ಮಾಡಿದ ಮೇಲೆ ಅಲ್ಲಿಂದ ನೇರವಾಗಿ ಪುನಃ 5 ಜನ ಜಗದ್ಗುರುಗಳು ಮತ್ತು ಅತಿಥಿ ಅಭ್ಯಾಗತರು ಇದೇ ಸಮಾರಂಭದ ವೇದಿಕೆ ಮೇಲೆ ಆಗಮಿಸುವಂಥ ಕಾರ್ಯಕ್ರಮ ಸುಮಾರು 11:30 ಅಥವಾ 12 ಗಂಟೆಗೆ ಆ ಸಮಾರಂಭ ಈ ವೇದಿಕೆ ಮೇಲೆ ಜರುಗ್ತಾ ಇದೆ. ಆ ಕಾರಣಕ್ಕಾಗಿ ಸೂರ್ಯ ಮಹಾಜನತೆಯಲ್ಲಿ ಸುತ್ತಮುತ್ತಲ ಗ್ರಾಮದ ಎಲ್ಲ ಹಿರಿಯರಲ್ಲಿ ತಾಯಿಯರಲ್ಲಿ ನಾವು ಕೇಳಿಕೊಳ್ಳುತ್ತೇ
ನಾಡಿನ ಸಮಾರಂಭಕ್ಕೆ ತಾವೆಲ್ಲ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಸಮಾರಂಭದ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡ್ತೀರಿ. ಇದರ ಉಪಯೋಗವನ್ನು ನೋಡುವಂಥ ಭಾಗ್ಯವನ್ನು ತಾವೆಲ್ಲ ಕಾಣ್ತೀರಿ ಎನ್ನುವಂಥ ಸೂಚನೆಯನ್ನು ಕೊಟ್ಟು ಸಮಾರಂಭದ ಮಧ್ಯ ಭಾಗದಲ್ಲಿ ತಾವು ಹೊರಗಡೆ ಹೋಗುವುದಾಗಲಿ ಊಟಕ್ಕೆ ಹೋಗುವುದಾಗಲಿ ಮಾಡದೆ ಹೋಗೋದೇ ಮಾಡದೆ ಸಮಾರಂಭದಲ್ಲಿ 5 ಜನ ಜಗದ್ಗುರುಗಳವರ ಸಂದೇಶವನ್ನು ಆಲಿಸುವುದರ ಕೆಲಸವನ್ನು ಮಾಡಿ ನಾಳೆ ದಿವಸ ಪ್ರಸಾದ ವ್ಯವಸ್ಥೆಯನ್ನು ಅನ್ನದಾನೇಶ್ವರ ಕಲ್ಯಾಣ ಮಂಟಪದಲ್ಲಿ ಮಧ್ಯಾಹ್ನ ಇಟ್ಟಿರುವುದಿಲ್ಲ. ಬೆಳಗ್ಗೆ ಉಪಹಾರ ಮಾತ್ರ ಇರುತ್ತೆ. ಮಧ್ಯಾಹ್ನದ ವ್ಯವಸ್ಥೆಯನ್ನು ಇಲ್ಲೇ ಪಕ್ಕದಲ್ಲೇ ಹಾಕಿರ್ತಕ್ಕಂಥ ಪೆಂಡಾಲ್ನಲ್ಲಿ, ಯಾಕಂದರೆ ಆ ಚಿಕ್ಕದಾಗುವಂತಹ ಒಂದು ಅನ್ನದಾನೇಶ್ವರ ಪ್ರಸಾದ ನೀಡಲಿ ಜನಸಂಖ್ಯೆ ಹೆಚ್ಚಾಗಿ ತೊಂದರೆ ಆಗುತ್ತೆ ಎಂಬ ಕಾರಣಕ್ಕಾಗಿ ಇಲ್ಲಿ ನಾವು ಆ ಪೆಂಡಾಲ್ ವ್ಯವಸ್ಥೆಯನ್ನು ಮಾಡಿದರೆ ಆ ಪೆಂಡಾಲ್ನಲ್ಲಿ ಎಲ್ಲರಿಗೂ ಪ್ರಸಾದ ವ್ಯವಸ್ಥೆ ಇಲ್ಲೇ ಸಿಗುತ್ತೆ. ನಾವು ಸಮಾರಂಭವನ್ನು ನೋಡ್ತಾ ಪ್ರಸಾದ ತಗೋಬಹುದು. ಸಮಾರಂಭದಲ್ಲಿ ಪ್ರಸಾದ ತೆಗೆದುಕೊಂಡು ನಮಗೆ ತಮಗೆ ಹಸಿವಾದರೆ ಪ್ರಸಾದ ಸ್ವೀಕರಿಸಿದ ಮೇಲೆ ಪುನಃ ಮನೆಗೆ ಹೋಗದೆ ತಾಯಿಯರಾಗಲಿ ಹಿರಿಯರಾಗಲಿ ಮನೆಗೆ ಹೋಗದೆ ಪ್ರಸಾದ ಸ್ವೀಕಾರ ಮಾಡಿಕೊಂಡು ಮತ್ತೆ ಪುನಃ ಈ ಒಂದು ವೇದಿಕೆಗೆ ತಾವು ಬರಲೇಬೇಕು ಅನ್ನುವಂಥ ಒಂದು ಆದೇಶ ನೀಡ್ತಾ ಇದ್ದೇವೆ. ಯಾಕಂದರೆ 5 ಜನ ಜಗದ್ಗುರುಗಳೇ ಒಬ್ಬೊಬ್ಬರು 45 ನಿಮಿಷ ಮಾತಾಡಿದ್ರೆ ಎಷ್ಟಾಗುತ್ತೆ? ಸುಮಾರು 4 ತಾಸು ಅವರ ಸಂದೇಶ ಆಗುತ್ತೆ. 45 ನಿಮಿಷ 45 ಯಾರೋ ಅರ್ಧ ಗಂಟೆ ಮಾತಾಡೋದಕ್ಕಿಂತ ಹೆಚ್ಚೇ ಮಾತಾಡ್ತಾರೆ. ಅವರ ಒಂದು ನುಡಿಗಳನ್ನು ಅವರ ಒಂದು ಆಶೀರ್ವಾದವನ್ನು ಕೇಳುವಂಥ ಸೌಭಾಗ್ಯ ನಮಗೆ ಆಗುತ್ತೆ. ನಾಳೆ ಶ್ರೀಮಠದ ಮೇಲೆ ಊರಿನ ಮೇಲೆ ಮಠ ಮಾಡಿರುವಂಥ ಕಾರ್ಯಗಳ ಕುರಿತು ಅವರು ನೀಡುವಂಥ ಧರ್ಮ ಸಂದೇಶವನ್ನು ನೀವೆಲ್ಲ ಕೇಳಬೇಕು. ಯಾರಿಗೇ ಆಗಲಿ ಈ ಮಠದ ಕಾರ್ಯವನ್ನು ಹೀಗಾಗಿದೆ ಅಂತ ಹೇಳಲಿಕ್ಕೆ ಯಾರೂ ಪ್ರಯತ್ನ ಮಾಡೋದಿಲ್ಲ. ಆದರೆ ಅವರು ಸ್ವಯಂಪ್ರೇರಿತವಾಗಿ ತಮ್ಮ ನುಡಿಗಳನ್ನು ಯಾವ ಗುರುವಿನ ಆದೇಶದಂತೆ ಜಗದ್ಗುರುಗಳ ಆದೇಶದ ನುಡಿದಲ್ಲ ಅದನ್ನು ಕೇಳುವಂತಹ ಸೌಭಾಗ್ಯವನ್ನು ನೀವೆಲ್ಲ ಕಳೆದುಕೊಳ್ಳಬಾರದು ಅನ್ನುವಂಥ ಮಾತನ್ನು ಹೇಳಿ ಮತ್ತೊಂದು ವಿಶೇಷ ಎಂದರೆ ಈಗ ನಾವು ನಿರ್ಮಾಣ ಮಾಡಿರ್ತಕ್ಕಂಥ ರಥಕ್ಕೆ ಸುಮಾರು 59 ಜನ ದಾನಿಗಳು ದಾನವನ್ನು ಮಾಡಿದ್ದಾರೆ. ಒಬ್ಬರು 1 ಲಕ್ಷ ರೂಪಾಯಿ ಮಾಡಿದ್ದಾರೆ, ಕೆಲವರು 2 ಲಕ್ಷ ಮಾಡಿದ್ದಾರೆ. ನಾಳೆ ಅವರು ದಾನ ಮಾಡಿದ ಪುಣ್ಯಾತ್ಮರ ಹೆಸರಿನ ಒಂದು ಗ್ರನೇಟ್ ಕಲ್ಲಿರ್ತಕ್ಕಂಥ ಒಂದು ಬೋರ್ಡನ್ನು ಅನಾವರಣ ಮಾಡಲಾಗ್ತಾ ಇದೆ. ಶ್ರೀಮಠದಲ್ಲಿ ಈಗಾಗಲೇ ಅಳವಡಿಸಲಾಗಿದೆ. ಆ ಒಂದು ಅನಾವರಣ ಮಾಡಿದರೆ ನಮ್ಗೆ ಗೊತ್ತಾಗುತ್ತೆ. ಆ ಎಲ್ಲ 59 ಜನ ದಾನಿಗಳು ಇದೇ ವೇದಿಕೆ ಮೇಲೆ ಸುಮಾರು 59 ಗಂಡ ಹೆಂಡತಿ ತಾಯಿ ಮಗ ತಂದೆ ಮಗ ಹೀಗೆ 59 × 2 ಅಂದರೆ ಸುಮಾರು 116 ಆಗುತ್ತೆ, 18 ಆಗುತ್ತೆ. ಅಷ್ಟು ಜನ ಈ ವೇದಿಕೆ ಮೇಲೆ ದಾನಿಗಳು ಕೂತ್ಕೊಳ್ತಾರೆ ಮತ್ತು ಅತಿಥಿಗಳು ಈ ವೇದಿಕೆ ಮೇಲೆ ಕೂತ್ಕೊಳ್ತಾರೆ. ಆ ಒಂದು 59 ಜನರಿಗೆ ನಾಳೆ ಜಗದ್ಗುರುಗಳಿಂದ ವಿಶೇಷವಾಗಿರುವಂಥ ಆಶೀರ್ವಾದ ವ್ಯವಸ್ಥೆ ಮಾಡಲಾಗಿದೆ. ದಾನ ಮಾಡಿರ್ತಕ್ಕಂಥ ಎಲ್ಲ ಪುಣ್ಯಾತ್ಮರಿಗೆ ಗೊತ್ತಿರುವ ಹಾಗೆಲ್ಲ ನಾಳೆ ವೇದಿಕೆಗೆ ಒಬ್ಬ ನಂತರ 2 ಮಾತ್ರ ಈ ವೇದಿಕೆ ಮೇಲೆ ಬರಲಿಕ್ಕೆ ಅವಕಾಶ ಇದೆ ಅನ್ನುವಂಥ ಮಾತನ್ನು ಹೇಳ್ತೀವಿ. ನಾಳೆ ವೇದಿಕೆ ಮೇಲೆ ಎಲ್ಲರೂ ಹೊರಗಡೆ ನೋಡುವಂಥ ಕೆಲಸ ಮಾಡಿ ವೇದಿಕೆ ಮೇಲೆ ಬಂದು ವೇದಿಕೆ ಮೇಲೆ ಎಲ್ಲರೂ ಸುತ್ತ ಹಾಕಿ ಕೊಟ್ಕೊಳ್ಳೋದು ಬೇಡ. ವೇದಿಕೆಯ ಘನತೆಯನ್ನು ಭೂಷಣವನ್ನು ಹೆಚ್ಚಿಸುವಂಥ ಕೆಲಸವನ್ನು ತಾವೆಲ್ಲ ಮಾಡಿ ಯಾರನ್ನ ಸಭಾಂಗಣದಲ್ಲಿ ಕರೆಯುವವರು ಬಂದು ಜಗದ್ಗುರುಗಳ ಆಶೀರ್ವಾದವನ್ನು ಪಡೆಯಬೇಕು. ಮತ್ತೆ ಯಥಾ ಪ್ರಕಾರವಾಗಿ ಸಮಾರಂಭ ಮುಗಿದರೆ ಈಗಾಗಲೇ ಆಮಂತ್ರಣ ಪತ್ರಿಕೆ ಸೂಚಿಸಿದಂತೆ ಈ ಊರಿನ 5 ಜನ ಪುಣ್ಯಾತ್ಮರ ಮನೆಯಲ್ಲಿ 5 ಜನ ಜಗದ್ಗುರುಗಳ ಪೂಜೆ ಮತ್ತು ಪ್ರಸಾದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅದು ಕೂಡ ನಮಗೆ ಆಮಂತ್ರಣ ಪತ್ರಿಕೆಯ ಹೆಸರು ಇವೆ. ಅವರ ಮನೆಗೆ ಪೂಜೆ ಪ್ರಸಾದ ಆಗುತ್ತೆ. ಯಾವ ಜಗದ್ಗುರು ವಾಸ್ತವವನ್ನು ಮಾಡ್ತಾರೆ ಆ ಜಗದ್ಗುರು ಮನೆಯಲ್ಲಿ ವಾಸ್ತವ ಮಾಡ್ತಾರೆ. ಮತ್ತೆ ನಾಲ್ಕು ಬೆಳಗ್ಗೆ ಪೂಜೆಯನ್ನು ಮಾಡಿ ದಯಮಾಡಿಸ್ತಾರೆ. ಈಗ ಜಗದ್ಗುರುಗಳು ಮಾತ್ರ ಈಗ ನಿಂಬಂಗಿಲ್ಲ ಅಂತ ಹೇಳಿದ್ರೆ ಅವರು ದಯಮಾಡಿಸ್ತಾರೆ. ನಾಳೆ ಪ್ರಸಾದವನ್ನು ಮಾಡಿ
ಅದು ಆ ಮನೆತನದ ಮತ್ತು ಅವರ ಅನುಕೂಲಕ್ಕಾಗಿ ಬಿಟ್ಟಿರ್ತಕ್ಕಂಥ ವಿಷಯ ಎನ್ನುವಂಥ ಸೂಚನೆಯನ್ನು ಕೊಟ್ಟು ನಾಳೆ ಸಮಾರಂಭದಲ್ಲಿ ಸರ್ವರು ಪಾಲ್ಗೊಳ್ಳಬೇಕು. ಯುವಕರಲ್ಲಿ ಒಂದು ವಿಜ್ಞಾಪನೆ ಮತ್ತು ತಾಯಿಯಲ್ಲೂ ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಹೋಗುವಂಥ ಪಲ್ಲಕ್ಕಿ ಹೋಗುವಂಥ ದಾರಿಯಲ್ಲಿ ಮನೆಯ ಮುಂದೆ ಶುಚಿರ್ಭೂತಗೊಳಿಸಿ ಅಲಂಕಾರ ರಂಗೋಲಿಯನ್ನು ಹಾಕಿ ಸ್ವಾಗತ ಮಾಡುವಂಥ ಕೆಲಸವನ್ನು ಮಾಡಿ, ಯುವಕರಾದವರು ನಾಳೆ ತೆಂಗಿನ ಮರವನ್ನು ಒಂದು ಕಟ್ಟುವಂಥ ತೆಂಗಿನ ಗರಿಯನ್ನು ತಂದು ಕಟ್ಟುವಂಥ ಕೆಲಸ ಮಾಡಿ, ಮಾವಿನ ಕಲ್ಲಿನ ತೋರಣವನ್ನು ಕಟ್ಟುವಂಥ ಕೆಲಸ ನಾಳೆ ಬೆಳಗ್ಗೆ ಎಲ್ಲ ಯುವಕರು ಮಾಡಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಟು ಸರ್ವರು ಆ ಸಮಾರಂಭದಲ್ಲಿ ಪಾಲ್ಗೊಳ್ಳಿ. ತದನಂತರ ಎಲ್ಲರೂ